Hi, hello, welcome back to my YouTube channel. ಸೊ ನಾನು ಇವತ್ತು ಆಫೀಸ್ ಒಳಗೆ ಲಾಗ್ ಸ್ಟಾರ್ಟ್ ಮಾಡತ್ತೇನಂದ್ರೆ ನನಗೆ ಶಾಕ್ ಆಗತೈತಿ. ಇವತ್ತು ನನ್ನ ಜೊತೆ ನೋಡ್ರಿ ಮಲ್ಕೊಂಡಿದ್ದೆ. ಸೊ ಏನು ಸೀನ್ ಅಂತಂದ್ರೆ ಲೈಕ್ ಕಂಪ್ನಿ ಲಾಗೌಟ್ ಆಗೋದು 3:30, ಹೊರಗಡೆ ಕ್ಯಾಬ್ಗಳು ಇರ್ತಾವೆ. ಸೊ ನಾನೇನೋ ಅಯ್ಯೋ ಇವತ್ತು ಹಸು ಆಗೈತಿ, ಜಲ್ದಿ ಪಿ ಜಿ ಹೋಗಿ ಏನಾದರೂ ತಿನ್ಬೇಕಂತ ನಾ ಬಂದ್ರೆ ಅಲ್ಲಿ ನನಗೆ ನಿಯರ್ ಐತೆ ಅಂಥೇಳಿ ನನಗೆ ಸಪ್ರೇಟ್ ಕ್ಯಾಬ್ ಮಾಡಿ ಕಳಿಸಿದ್ರು ಜಲ್ದಿ ಹೋಗಲಿ ಅಂಥೇಳಿ. ಬಟ್ ಅಲ್ಲಿ ಹೋಗಿ ಏನು ಇಶ್ಯೂ ಆಯ್ತಂದ್ರೆ ಈ ಕಂಟಿನ್ಯೂಸ್ ಆಗಿ ನಾನು ಪಿ ಜಿ ರೂಮ್ ವಾಚ್ಮನ್ಗೆ ಕಾಲ್ ಮಾಡ್ರೆ ಕಾಲೇ ಪಿಕ್ ಮಾಡತ್ತಿಲ್ಲ. ಆಮೇಲೆ ನನಗೆ ಇದೊಂದು 3 ಡೇಸಿಂದ ನನಗೆ ಹಿಂಗಾಗತ್ತೈತೆ ಅಂದ್ರೆ ಹೋಗಿ ಕಾಲ್ ಮಾಡೋದು, ಕಾಲ್ ರಿಸೀವ್ ಮಾಡೋಂಗಿಲ್ಲ. ಈಗ 2 ಡೇಸಿಂದ ಏನಾಯ್ತು, ಒಂದು ಸ್ವಲ್ಪ ಲೇಟ್ ಮಾಡಿ ರಿಸೀವ್ ಮಾಡ್ತಾರೆ, ಲೇಟಾಗಿ ಬರ್ತಾರೆ, ವೇಟ್ ಮಾಡಿಸ್ತಾರೆ. ಮೊನ್ನೆ ಒಂಥರ ಕ್ಯಾಬ್ ಡ್ರೈವರ್ ಬಿಟ್ಟು ಹೋಗಿಬಿಟ್ರು, 10 ಮಿನಿಟ್ಸ್ ಹೊರಗದೆ ನಾನು ರೋಡ್ ಮೇಲೆ ಅಲ್ಲರ ನಾಯಿಗಳು ಹೆದರ್ಕಿ. ಸೊ ಹೆಂಗೋ ಮ್ಯಾನೇಜ್ ಆಯ್ತು. ಬಟ್ ಇವತ್ತು ಹೋಗಿ ನೋಡಿದ್ರೆ आप कॉल किया ನಂಬರ್ ಅಭಿ ವ್ಯಸ್ತ ಹೇ ಅಂತ ಬಂತು. ಇವನ್ ವಾಚ್ಮನ್ದು ಬಂತು, ಓನರ್ಗೂ ಬಂತು. ಅಲ್ಲ ಅದು ಹೆಂಗೆ ಪಿ ಜಿ ನಡೆಸ್ತೀರಿ ಅಂತ ನಂಗೆ ಗೊತ್ತಾಗಂಗಿಲ್ಲ. ನೈಟ್ ಶಿಫ್ಟ್ ಅಂತೇಳಿ ಮೊದಲೇ ಹೇಳಿ ನಾವು ಇರ್ತೀವಿ. ಅದಾದಮೇಲೆ ಒಬ್ಬರು ಬರ್ತಿದ್ದಾರೆ ಅಂದ್ರೆ ಒಂದು ಸ್ವಲ್ಪ ಕೇರ್ ತೊಗೋಬೇಕು. ಹುಡುಗಿಯರ ಇರ್ತಾರೋ ಪಿ ಜಿ ಒಳಗೆ ಅಂತಂದ್ರೆ ಕೇರ್ ತೊಗೋಬೇಕು. ಇವಾಗ ಒಮ್ಮೆ ಕಾಲ್ ರಿಸೀವ್ ಮಾಡಲಿಲ್ಲ ಅಂದರೆ ಎಲ್ಲಿ ಹೋಗ್ಬೇಕಂತ ಗೊತ್ತಾಗಂಗಿಲ್ಲ. ಹೊಸ ಊರ, ಹೊಸ ಜನ ಏನೋ. ಮತ್ತು ಕ್ಯಾಬ್ದವ್ರ ನಂಗೆ ಕೇಳಿದ್ರಿ ಡಿಸಿಷನ್. ನಂಗೆ ಹತ್ರ ಅವಾಗೇನು ಅನ್ನಿಸ್ಲಿಲ್ಲ. ರಿಟರ್ನ್ ಇಲ್ಲಿ ಬಂದು ಬಿಟ್ಟಾದ್ಮೇಲೆ ಎಲ್ಲರೂ ಯಾಕೆ ರಿಟರ್ನ್ ಬಂದರೆ ಅಂತ ಕೇಳಿದಾಗ ಒಂದು ಸ್ವಲ್ಪ ನರ್ವಸ್ ಆಯ್ತು ಹೇಳಕ್ಕೆ. ಆಮೇಲೆ ಸ್ವಲ್ಪ ಅಳುನೂ ಬಂತ. ಮನೆ ಬಿಟ್ಟು ಬಂದಿರ್ತೇವೆ ಅಂತಂದ್ರೆ ಎಲ್ಲೋಗಿರ್ಬೇಕಂತ ಗೊತ್ತಾಗಂಗಿಲ್ಲ. ಇದೇನು ದೊಡ್ಡ ವಿಷಯನಲ್ಲ, ಬಟ್ ಇಲ್ಲಿ ನನಗೆ ಹೊಸದು. ಸೊ ದೊಡ್ಡ ವಿಷಯನ, ಯಾಕಂದರೆ ಇಲ್ಲಿ ಈವ್ನಿಂಗ್ 7 ಆದಮೇಲೆ ಏನೂ ಸಿಗೋಂಗಿಲ್ಲ ಆಫೀಸ್ ಒಳಗೆ. ಹೋದ್ರೆ ಹೊರಗಡೆನೇ ತಿನ್ಬೇಕು. ಬಟ್ ಇಲ್ಲಿ ಅದು ಸಿಗೋಂಗಿಲ್ಲ, ಏರಿಯಾ ಸರಿನೇ ಇಲ್ಲ. ಆ್ಯಂಡ್ ಈ ವಿಡಿಯೋ ನಮ್ಮಮ್ಮಿ ನೋಡಿದರೆ ಪಕ್ಕ ಬೈತಾರೆ. ಫಸ್ಟ್ ರೂಮ್ ಚೇಂಜ್ ಮಾಡಂತಾರೆ. ಬಟ್ ಇವಾಗ ನಾವು ಸಡನ್ನಾಗಿ ರೂಮ್ ಚೇಂಜ್ ಮಾಡ್ತೀವಿ ಅಂತ ಹೇಳಿದ್ರೆ ಅಡ್ವಾನ್ಸ್ ಅಮೌಂಟ್ ಅಂತೂ ಬರೋದಿಲ್ಲ. ಇನ್ನೂ ನಾ ಪಿ ಜಿ ರೆಂಟ್ ಕೊಟ್ಟಿಲ್ಲ. ಲೆಟ್ಸಿ ನಾಳೆ ಫಸ್ಟ್ ಹೋಗಿ ಮಾತಾಡೋದನ್ನು ಅದ್ರ ಬಗ್ಗೆನ. ಅಲ್ಲ ಅದು ಹೆಂಗೆ ಮೇಂಟೈನ್ ಮಾಡ್ತಾರೆ ಅಂತ ಹೇಳಿ. ಮೇಂಟೈನ್ ಮಾಡಿದ್ರೆ ಆದ್ರೆ ಪಿ ಜಿ ಮಾಡಬೇಕು, ಇಲ್ಲಾಂದ್ರೆ ಮಾಡಬಾರ್ದು. ಸೀರಿಯಸ್ಲಿ ಆಫೀಸ್ ಒಳಗೆ ಮಾತಾಡದೆ ಇರೋರೆಲ್ಲರೂ ಬಂದು ಕೇಳತ್ತಾರೆ ಯಾಕೆ ಅಂತೇಳಿ. ಗ್ರೌಂಡ್ ಫ್ಲೋರಾಗಿ ಕೂತ್ಕೊಂಡಿದ್ದೀನಿ. ಇಲ್ಲಿ 7 o'clock ಆದಮೇಲೆ ಏನೂ ಸಿಗೋಂಗಿಲ್ಲ. ಅದು ಒಂದು ಪ್ರಾಬ್ಲಮ್. ಆ್ಯಕ್ಚುಲಿ ಅಳು ಬರತೈತಿ, ಬಟ್ ಐ ಆಮ್ ಕಂಟ್ರೋಲಿಂಗ್. ಫ್ರೆಂಡ್ಸು ಮೆಸೇಜ್ ಮಾಡತ್ತಾರೆ ರಿಟರ್ನ್ ಬರ್ತೀವಿ ಅಂಥೇಳಿ. ಬಟ್ ನಮ್ಮ ಪ್ರಾಬ್ಲಮ್ ನಮ್ಗೆ ಇರಬೇಕು. ನಮ್ದನ್ನು ನಾವು ಸಾಲ್ವ್ ಮಾಡ್ಕೊಳ್ಳೋದನ್ನು ಕಲಿಬೇಕಂತ ಹೇಳಿ. 1 ಟೈಮ್ ಆಗ್ತಾರೆ, 2 ಟೈಮ್ ಆಗ್ತಾರೆ. ಎವ್ರಿ ಟೈಮ್ ಯಾರಿಗೂ ಆಗಂಗಿಲ್ಲ. ಸೊ ಲೆಟ್ಸ್ ವೇಟ್ 2 hours ಹೆಂಗೋ. ಬಟ್ ಏನಾಗೈತಿ, ರಾತ್ರಿನೂ ಕರೆಕ್ಟಾಗಿ ನಾನು ಊಟ ಮಾಡಲಿಲ್ಲ. ಇವಾಗಾರ ಹಸು ಆಗೈತಿ. ಆಗಲೇ ಕಾಲ್ ಹೇಳಿದ್ನಿ ಮ್ಯಾಗ್ ಫ್ಲೋರ್ಗೆ ಹೋಗಿ ಕಾಫಿ ಕುಡಿತೀನಿ ಅಂತೇಳಿ. ಬಟ್ 3:30 ಆದಮೇಲೆ ಇರೋ ಕಾಫಿ ಅಂದರೆ ಏನು ಹಾಲು ಇರ್ತೈತಲ್ಲ ಮಷಿನ್ ನೆಲ್ಲ ತೆಗೆದುಬಿಡ್ತಾರಂತ. ಸೊ ನೋ ಕಾಫಿ. ಫುಲ್ ಹಸು ಅಂತ ಆಗೈತಿ. ಹಸು ಅಂತ ಕೇಳಿಸ್ಕೊಂಡ ವಾಚ್ಮೆನ್ ನನಗಂತ ಟೀ ತೊಗೊಂಡು ಬಂದ. ಬರ್ರಿ ಮೇಲೆ ಹೋಗಿ ಓನ್ದಾಗ ಬಿಸಿ ಮಾಡಿಕೊಡ್ತೇನೆ ಅಂತ ಹೇಳಿ ಕೊಟ್ರೆ. ಸೊ ಇಲ್ಲೆಲ್ಲ ಕೇರ್ ಅನ್ಸೋದು ಚಲೋ ಐತಿ. ಬಟ್ ಇಶ್ಯೂ ಅದ ಪಿ ಜಿದೊಂದು. ಈ ಟೈಮ್ ಏನರ ಮನೆಯೊಳಗಿದ್ರೆ ಬಿಸಿ ಏನಾದರೂ ನಾವು ಮಮ್ಮಿ ಮಾಡಿಕೊಡ್ತಿದ್ರೆ. ಬಟ್ ಒಂದು ಫೀಲಿಂಗ್ ಟು ಕ್ರೈ ಬಟ್ ನಾಟ್ ಟು ಕ್ರೈ. ಕಂಟ್ರೋಲಿಂಗ್. ಎಸ್, ಫಸ್ಟ್ ಹೋಗಿ ಪಿ ಜಿದವ್ರಿಗೆ ಕೇಳ್ತೀನಿ, ಇಲ್ಲಾಂದರೆ ನಾನು ಬಿಟ್ಬಿಡ್ತೇನೆ ಅಂತ ಹೇಳ್ತೀನಿ. ಯಾಕಂದರೆ ನೈಟ್ ಶಿಫ್ಟ್ ಈಗ ಅವ್ರಿಗೆ ಈಗ ಟೈಮ ಸಿಗೋಂಗಿಲ್ಲ. ಬೆಳಗ್ಗೆ ಹಿಂಗೆ ಹೋಗಿ 5 ಮಲ್ಕೋತೀವಿ, 8:30 ಅಂದ್ರೆ ಬ್ರೇಕ್ಫಾಸ್ಟ್ ಕರೆಕ್ಟಾಗಿ ನಿದ್ದೆ ಆಗಂಗಿಲ್ಲ. ಮತ್ತು ತಿಂದು ಬಂದು ಮತ್ತೆ ಮಲ್ಕೋಬೇಕು.
ಮತ್ತು ಮಧ್ಯಾಹ್ನ ಅಂತೂ ಇಲ್ಲ ಪಿ ಜಿ ಒಳಗೆ. ಇದು ಜಸ್ಟ್ ಡೈಲಿ ಲಾಗ. ಸೊ ನಿಮ್ಗೆ ಯಾರಿಗಾದ್ರೂ ಈ ಥರ ಎಕ್ಸ್ಪೀರಿಯೆನ್ಸ್ ಆಗಿದ್ರೆ ಪ್ಲೀಸ್ ಕಮೆಂಟ್ ಮಾಡಿರಿ. ಆ್ಯಂಡ್ ಏನಾದರೂ ಸಜೆಷನ್ ಕೊಡೋದಿತ್ತಂದ್ರೆ ಸಜೆಷನ್ ಹೇಳ್ರಿ, ವಿಲ್ ಟ್ರೈ. ನಾನು ಈ ವಿಡಿಯೋನ ನಾಳೆ ಎಡಿಟ್ ಮಾಡಿ ಪೋಸ್ಟ್ ಮಾಡ್ತೀನಿ. ಐ ಥಿಂಕ್ ನಸೀಬ್ ಒಳಗೆ ಇವತ್ತು ವಿಡಿಯೋ ಆಫೀಸ್ ಒಳಗೆ ಮಾಡ್ಬೇಕಂತ ಬಂದಿತ್ತು, ಏನೋ ಗೊತ್ತಿಲ್ಲ. ಆ್ಯಂಡ್ ಇಲ್ಲಿ ಆಫೀಸ್ ಒಳಗೆ ಪೂರ್ತಿ ಮಾಡ್ಬೇಕಂದ್ರೆ ನನಗೆ ಮೂಡಿಲ್ಲ ಪೂರ್ತಿ ಮಾಡ್ಬೇಕಂತೇಳಿ. ಜಸ್ಟ್ ಐ ವಾಂಟ್ ಟು ಶೇರ್. ಸೊ ಅದ್ರ ಸಲುವಾಗಿ ಇದನ್ನು ಒಂದು ವಿಡಿಯೋ ಮಾಡಾಕತ್ತೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್.